ಮೋದಿ ಅವರು ಮತ್ತೆ ಅಧಿಕಾರಕ್ಕೆ ಬಂದ್ರೆ ನಾನು ರಾಜಕೀಯ ನಿವೃತ್ತಿಯನ್ನು ಪಡಿತೀನಿ, ಜೊತೆಗೆ ಲಕ್ಕಿ ನಂಬರ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಬನ್ನಿ ನೋಡೋಣ ಏನು ಹೇಳಿದ್ದಾರೆ ಅಂತ. ಏನು ನೋಡ್ರಿ 22, 6, 8 ಇವೆಲ್ಲ ನಮಗೆ ಲಕ್ಕಿ ನಂಬರ್. ಈಗ 6ನೇ ತಾರೀಕು ತಡೆದು ಹೇಳೋರಿಗೆ 6ನೇ ತಾರೀಕು ಬಡ್ಜೆಟ್ ಮಂಡಿಸ್ತೀವಿ ಅಂದರು. ಯಾವುದೇ ಕಾರಣದಿಂದ ಬಡ್ಜೆಟ್ ಮಂಡಿಸಲ್ಲ, ನಾನೇ ಹೇಳ್ತೀನಿ ಅಂದರು ಅಶೋಕು ಮತ್ತು ಯಡಿಯೂರಪ್ಪನವರು. ನಾನು ಹೇಳಿದರೆ ಯಾಕೆ ಥರ ಕೆಡಿಸ್ಕೊತೀರಿ, 6ನೇ ತಾರೀಕು ಬಡ್ಜೆಟ್ ರಾಜ್ಯಪಾಲರಿಗೆ ವಂದನಾ ನಿರ್ಣಯ ಆಗುತ್ತೆ. 8ನೇ ತಾರೀಕು ಬಡ್ಜೆಟ್, 8ನೇ ತಾರೀಕು ನಾನು ಅಲ್ಲಿ ಹೇಳಿದೆ, ಈಶ್ವರ ಎಲ್ಲ ಇದ್ದರು. 12 ಗಂಟೆ 30 ನಿಮಿಷಕ್ಕೆ ಬಡ್ಜೆಟ್ ಕರೆಕ್ಟಾಗಿ ಮಂಡನೆ ಆಗುತ್ತೆ. 12 ಗಂಟೆ 12:15ಕ್ಕೆ ಅವರೆಲ್ಲ ಖಾಲಿ ಮಾಡಿ ಹೋಗ್ತಾರೆ. ನೀವು ಯಾಕೆ ತಲೆ ಕೆಡಿಸಿದ್ರೆ ಆರಾಮಾಗಿ ರೆಸ್ಟ್ ಮಾಡಿ. ನೀವು ಯಾರು ಇದ್ರಾ? ಕುಮಾರಣ್ಣ ಬಡ್ಜೆಟ್ಟು ಅಂದರೆ ಅವ್ರಿಗೆ ಹೆದರಿಕೆ. ನಾವು 5 ವರ್ಷ ನಮ್ಮ ಮೋದಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಟೋಪಿ ಹಾಕಿ ಹೋದ್ನಲ್ಲಪ್ಪ. ಮೋದಿ ಬಿಟ್ಟರೆ ಇನ್ನೇನಾರು ಐತೇನ್ರಿ? ಏನ್ರಿ ಮೋದಿ ಕೊಡುಗೆ ಈ ರಾಷ್ಟ್ರಕ್ಕೆ? ನಿಮ್ಮ ಡೈರಿಲಿ ಬರೆದಿಟ್ಗಳು ಇವತ್ತು ಹೇಳೋಗಿರ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈ ರಾಷ್ಟ್ರದಲ್ಲಿ ಮತ್ತೆ ಇನ್ನೊಂದು ಸಾರಿ ಮೋದಿ ಬಂದುಬಿಟ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ. ನಾವು 5 ವರ್ಷ ನಮ್ಮ ಮೋದಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಟೋಪಿ ಹಾಕಿ ಹೋದ್ನಲ್ಲಪ್ಪ. ಮೋದಿ ಬಿಟ್ಟರೆ ಇನ್ನೇನಾರು ಐತೇನ್ರಿ? ಏನ್ರಿ ಮೋದಿ ಕೊಡುಗೆ ಈ ರಾಷ್ಟ್ರಕ್ಕೆ? ನಿಮ್ಮ ಡೈರಿಲಿ ಬರೆದಿಟ್ಗಳು ಇವತ್ತು ಹೇಳೋಗಿರ್ತೀನಿ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಈ ರಾಷ್ಟ್ರದಲ್ಲಿ ಮತ್ತೆ ಇನ್ನೊಂದು ಸಾರಿ ಮೋದಿ ಬಂದುಬಿಟ್ರೆ ರಾಜಕೀಯ ಬಿಟ್ಟು ಹೋಗ್ತೀನಿ.